ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಬದನೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ರುಚಿಯಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಂತೂ ಸೂಪರ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬ ಈಸಿ ಕೂಡ, ಹಾಗೆ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ. 3 ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಇದ್ರ ನಮ್ಗೆ ಫ್ರೈ ಬೇಕು ಅಂತ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಪುಡಿ, ನಂತರ 1 ಟೀ ಸ್ಪೂನಷ್ಟು ಖಾರದ ಪುಡಿ, ನಂತರ ಒಂದು ಲಿಂಬೆಹಣ್ಣಿನ ಗಾತ್ರಕ್ಕೆ ಇರುವಂತಹ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ನಂತರ ಒಂದು ಸಣ್ಣ ಬಟ್ಲಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಚಕಿ ರಸವನ್ನು ಮಾಡಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ನಮಗೆ ಹುಣಸೆಹಣ್ಣಿನ ರಸ ಬೇಕಾಗತ್ತೆ, ಅದಕ್ಕೋಸ್ಕರ. ಅಂದರೆ ಸ್ವಲ್ಪ ಬದನೆಕಾಯಿ ಫ್ರೈಗೆ ಸ್ವಲ್ಪ ಹುಳಿ ಆಗಿದ್ರಂತೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದಿಷ್ಟು ನಾನು 1-2 ಟೇಬಲ್ ಸ್ಪೂನ್ ಇದ್ದರೆ ಸಾಕಾಗತ್ತೆ ಇದಕ್ಕೆ. ಇವಾಗ ಬದನೆಕಾಯಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ರೌಂಡ್ ಶೇಪಲ್ಲಿ ಬೇಕಿದ್ರೆ ಕಟ್ ಮಾಡ್ಕೊರಿ, ಅದು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಂತರ ಇದಿಷ್ಟು ಉದ್ದಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಜಾಸ್ತಿ ದಪ್ಪ ಕೂಡ ಇರಬಾರ್ದು, ಜಾಸ್ತಿ ತೆಳು ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಹೀಗೆ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಉಳಿದಿರೋದು ಕೂಡ ಬದನೆಕಾಯಿನ ನೋಡಿ, ಈ ಥರ ಇದ್ದರೆ ಸಾಕು. ಇದು 3 ಬದನೆಕಾಯಿದು ಇದಿಷ್ಟಾಯಿತು. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೋತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣ ಬದನೆಕಾಯಿಯನ್ನು ನೀರೊಳಗೆ ಹಾಕಿಟ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಅದು ಕಪ್ಪಾಗಿ ಬಿಡುತ್ತೆ. ಸ್ವಲ್ಪ ನೀರು ಹಾಕಿ 1-2 ಸರ್ತಿ ತೊಳ್ಕೊಂಡು ಪ್ಲೇಟ್ ಒಳಗೆ ಹಾಕಿಟ್ಕೋತಾ ಇದ್ದೀನಿ. ಮಸಾಲಾನ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಊಟದ ಟೈಮ್ದೊಳಗೆ ನಮ್ಗೆ ಪಲ್ಯ ಅಥವಾ ಸಾಂಬಾರು ಇಲ್ಲದೆ ಇರೋ ಟೈಮ್ದೊಳಗಂತೂ ತುಂಬಾ ರುಚಿಯಾಗಿರುತ್ತೆ. ನಂತರ 1 ಅಥವಾ 2 ಬದನೆಕಾಯಿ ಇದ್ರಂತೂ ಈಸಿಯಾಗಿ ಮಾಡ್ಕೋಬಹುದು. ಇದು ಖಾರದ ಪುಡಿ, ಅಂದರೆ 2 ಟೇಬಲ್ ಸ್ಪೂನು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಪುಡಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸನ ಹಿಂಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಪೇಸ್ಟ್ ಗತೆ ಇದ್ದರೆ ಚೆನ್ನಾಗಿರುತ್ತೆ ಬದನೆಕಾಯಿಗೆ ಹಚ್ಚೋದಕ್ಕೆ. ನೋಡಿ, ಈ ಥರ ನಾವು ಮಸಾಲಾನ ಪೇಸ್ಟ್ ಗತೆ ಮಾಡಿ ಇಟ್ಕೊಂಡು, ನಂತರ ಇಲ್ಲಿ ಬದನೆಕಾಯಿದಲ್ಲಿ ನೀರು ಇತ್ತಲ್ವ, ಅದನ್ನು ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಹೋಗಿರಬೇಕು. ನೋಡಿ, ಪೂರ್ತಿಯಾಗಿ ನೀರನ್ನೆಲ್ಲ ತೆಗೆದು ಇವಾಗ ಮಸಾಲಾನ ಬದನೆಕಾಯಿನ ಕಟ್ ಮಾಡಿದ್ದೀವಿ ನೋಡಿ, 2 ಸೈಡಲ್ಲೂ ಈ ಥರ ಮಸಾಲಾನ ಹಚ್ಚಿ, ಈ ಮಸಾಲಾನ ಹಚ್ಚಿದ ತಕ್ಷಣವೇ ನಾವು ಫ್ರೈ ಮಾಡಬೇಕು. ಇಲ್ಲ ಅಂತಂದರೆ ನಾವು ಅಂದರೆ ಇದು ಉಪ್ಪುದು ಹಾಕಿರ್ತೀವಿ ನೋಡಿ, ಅದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡತ್ತೆ. ಖಾರ ಉಪ್ಪು ಎಲ್ಲ ಸಪ್ರೇಟ್ ಆಗಿಬಿಡತ್ತೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ನೋಡಿ, ಈ ಥರ ಮಸಾಲ ಇದ್ದಾಗಲೇ ನಾವು ಫ್ರೈ ಮಾಡ್ಕೊಂಡು ಬಿಡಬೇಕು. ನಂತರ ಗ್ಯಾಸ್ ಹಚ್ಚಿ ತವನ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ನಂತರ ಇಲ್ಲಿ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ನೋಡಿ. ಈ ಥರ ನಾವು ರವೆ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಇದ್ದರೆ ಮಿಕ್ಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ, ಅದು ಕೂಡ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ ನೋಡಿ, ಅದ್ರ ಮೇಲ್ಗಡೆ ಈ ಥರ ಮಸಾಲ ಹಚ್ಚಿಟ್ಕೊಂಡಿರುವಂಥ ಬದನೆಕಾಯಿನ ಈ ಥರ 2 ಸೈಡಲ್ಲೂ ರವೆ ಹಚ್ಕೊಂಡು ತವ ಮ್ಯಾಗ ಹಾಕ್ಕೊಂಡಿದ್ದೀನಿ. ಉಳಿದಿರೋದು ಕೂಡ ಹೀಗೆ ನೀವು ಬದನೆಕಾಯಿನ ಫ್ರೈ ಮಾಡ್ಕೊರಿ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಇದು 1-10 ನಿಮಿಷದಲ್ಲಿ ಫ್ರೈ ಆಗಿಬಿಡತ್ತೆ. ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ನಾವು ಬದನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಹಂಗೆ ಬದನೆಕಾಯಿ ಕೂಡ ಬೇಗ ಫ್ರೈ ಆಗಿಬಿಡತ್ತೆ. ಹಾಗಾಗಿ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ತುಂಬಾ ಬೇಗ ಆಗಿಬಿಡತ್ತೆ. ನಂತರ ಇದಿಷ್ಟು ನಾನು ರವೆ ಹಚ್ಚಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಈ ಥರ ಪ್ರೆಸ್ ಮಾಡಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂದು ಸೈಡಲ್ಲಿ ಈ ಥರ ಬ್ರೌನ್ ಕಲರಲ್ಲಿ ಇದ್ದರೆ ನಂತರ ಇವಾಗ ಹೊಳಸಿ ಹೀಗೆ ನಾವು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ.
ನೋಡಿ ಇದಿಷ್ಟು ಫ್ರೈ ಆದರೆ ಸಾಕು. ನಂತರ ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಊಟಕ್ಕೆ ಸೈಡ್ ಡಿಶ್ ಆಗಿ ಸಿಂಪಲ್ ಆಗಿ ಬದನೆಕಾಯಿ ಏನಾದರೂ ಮನೆಯಲ್ಲಿದ್ದಾಗ ಹೀಗೆ ಒಂದು ಸರ್ತಿ ಫ್ರೈನ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಈಸಿಯಾಗೂ ಕೂಡ ಇರುತ್ತೆ. ನಂತರ ಟೇಸ್ಟಿಯಾಗಿರುವಂಥ ಬದನೆಕಾಯಿನ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ, ತುಂಬಾ ರುಚಿ ಇರುತ್ತೆ. ಬದನೆಕಾಯಿ ಫ್ರೈ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.